ಈ ಕಮೆಂಟ್ ಮಾಡ್ತಿದ್ದವ್ರದ್ದು ಹೆಂಗಿತ್ತು ಮನಸ್ಥಿತಿ, ಹೆಂಗಿದೆ ಈಗಲೂ ಕೂಡ ಮನಸ್ಥಿತಿ. ದರ್ಶನ್ ಬಗ್ಗೆ ಯಾರು ಮಾತಾಡಂಗೇ ಇಲ್ಲ. ನ್ಯಾಯ ಸಿಗ್ಲಿ ಅಂತ ರಮ್ಯಾ ಅವರು ಪೋಸ್ಟ್ ಮಾಡಿದ್ರು. ಅಶ್ಲೀಲ ಮೆಸೇಜ್ಗಳು, ಬೆದರಿಕೆ, ಕೆಟ್ಟ ಮಾತು, ಕೊಳಕು ಕಾಮೆಂಟು. ಡಿಫೆನ್ಸ್ ಅಂದ್ರೆ ಕಾನೂನಿಗೂ ಅತೀತರ ನೀವೆಲ್ಲ. ಹಾಗಾದ್ರೆ ಬಾಯಿಗೆ ಬಂದಂಗೆ ಮಾತನಾಡೋದು ಸಭ್ಯಸ್ಥರ ಲಕ್ಷಣನ? ಈ ಥರ ವರ್ತನೆಯಿಂದ ನಿಮ್ಮ ಸ್ಟಾರ್ ದರ್ಶನ್ ಅವ್ರಿಗೂ ಕೂಡ ಕಪ್ಪು ಮಸಿ. ನೀವು ಅವ್ರ ಹೆಸರನ್ನು ಬಳಸ್ಕೊಳ್ತಿದ್ದೀರಿ, ಅವ್ರಿಗೂ ಕಪ್ಪು ಮಸಿ. ಇದೆಲ್ಲವನ್ನ ಕೂಡ ನೋಡಿ ದರ್ಶನ್ ಅವ್ರ ತಪ್ಪೇನು ಅಂತ ಸಂಜನಾ ಅವ್ರು ಪ್ರಶ್ನೆ ಮಾಡ್ತಿದ್ರು. ಯಾಕೆ ನಾವು ದರ್ಶನ್ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ, ಇಷ್ಟೆಲ್ಲ ರಾಧಾಂತ ಆಗ್ತಾ ಇದ್ರು ಕೂಡ ದರ್ಶನ್ ಅವ್ರ ಕಡೆಯಿಂದ ಒಂದೇ ಒಂದು ರಿಯಾಕ್ಷನ್ ಬರಲಿಲ್ಲ ಇಲ್ಲಿವರೆಗೂ. 2-3 ದಿನದಿಂದ ಮಾತನಾಡ್ತಿದ್ದಾರೆ ರಮ್ಯಾ ಅವರು. ಅಷ್ಟು ಬ್ಯುಸಿ ಇದ್ದಾರಾ ಗೊತ್ತಿಲ್ಲ, ಅಥವಾ ಅವ್ರ ಆರೋಗ್ಯ ಮತ್ತು ಹದಗೆಡ್ತಾ ಗೊತ್ತಿಲ್ಲ. ಅಭಿಮಾನಿಗಳ ವರ್ತನೆಯನ್ನು ಹಿಂದೆನೇ ನಿಯಂತ್ರಣ ಮಾಡಬೇಕಿತ್ತು. 2 ವರ್ಷದ ಹಿಂದೆನೇ ನಾನು ವಾರ್ನ್ ಮಾಡಿದ್ದೆ. ದರ್ಶನ್ ಅವರ ಅಭಿಮಾನಿಗಳನ್ನು ಹೆಸರಿಟ್ಕೊಂಡು ಸಿಕ್ಕ ನಟರ ಮನೆಯವ್ರನ್ನ ಕೂಡ ಬೀದಿಗೆ ತಂದು ಕಾಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿ 2 ವರ್ಷದ ಹಿಂದೆನೇ ನಾನು ವಾರ್ನ್ ಮಾಡಿದ್ದೆ. ಆಗ್ಲಾದರೂ ಎಚ್ಚೆತ್ಕೊಂಡು ದರ್ಶನ್ ಅವರು ಅವ್ರ ಅಭಿಮಾನಿಗಳನ್ನು ನಿಯಂತ್ರಿಸಿದ್ರೆ ಬಹುಶಃ ಒನ್ ಆಫ್ ದ ಅಭಿಮಾನಿ ರೇಣುಕಾ ಸ್ವಾಮಿ ಅವನು ಕೂಡ ಕೆಟ್ಟ ಕಾಮೆಂಟ್ ಮಾಡ್ತಿರ್ಲಿಲ್ವೇನೋ, ಅವನು ಕೆಟ್ಟ ಕಾಮೆಂಟ್ ಮಾಡಿ ಪ್ರಾಣ ಕಳ್ಕೊಳ್ತಿರ್ಲಿಲ್ವೇನೋ. ದರ್ಶನ್ ಅವರು ಹಿಂದೇನೆ ಬೇಡ ನೀವು ಹದ್ಬಸ್ತಲ್ಲಿರಿ ಅಂತ ಹೇಳಿ ಒಂದೇ ಒಂದು ಮೆಸೇಜ್ ಕೊಟ್ಟಿದ್ದಿದ್ರೆ. ನಟ ದರ್ಶನ್ ಹಿಂಗೆ ಮಾಡಲಿಲ್ಲ, ಬೇಸರ ವ್ಯಕ್ತಪಡಿಸಿದ್ದಾರೆ ರಮ್ಯಾ. ಸ್ಟಾರ್ ವಾರ್ ಈ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿ ಮಾತನಾಡಿದ್ದಾರೆ ರಮ್ಯಾ, ಕೇಳಿಸ್ಕೊಂಡು. ಮತ್ತೆ ಎಲ್ಲರೂ ಅದೇ ತರ ಅವರು ಬಿಹೇವ್ ಮಾಡ್ತಾರೆ. ನೀವು ಕಾನೂನು ನಿಮ್ಮ ಕೈಗೆ ತಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಆ್ಯಂಡ್ ಈ ಥರ ಬೆದರಿಸೋದು, ನಾನು 2 years ಬ್ಯಾಕೇನೆ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ. ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಆವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು. ತುಂಬ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ. ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯಿತು. ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಆವಾಗ, ಬಟ್ ಅದು ನೋಡಿ ನಾನು ಐ ಆ್ಯಕ್ಚುಲಿ ಸ್ಪೋಕ್ ಅಪ್ ಅಬೌಟ್ ಇಟ್. ಸೊ ಐ ಫೀಲ್ ಲೈಕ್ ಅದನ್ನ ಅವಾಗಲೇ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಈ ಥರ ಏನು ನಡೀತಾ ಇರೋದು. ಸಂಜನಾ ಅವರೇ, ಪ್ರಶ್ನೆ ಇರೋದು ಇದೇನೆ. ಆಯಿತು, ಕೆಟ್ಟದಾಗ ಕಮೆಂಟ್ ಮಾಡ್ತಿರೋರು ದರ್ಶನ್ ಅವರ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಅವ್ರ ಅಭಿಮಾನಿನೇ ಅಲ್ಲ ಅಂತಲೇ ಒಪ್ಕೊಳ್ಳೋಣ. ನಮ್ಮ ಈ ಡಿಜಿಟಲ್ ಲೈವ್ ನೋಡ್ತಿರೋ ಒಬ್ಬರು ವೀಕ್ಷಕರು ಕೂಡ ಕಮೆಂಟ್ ಮಾಡಿದ್ದಾರೆ, ನಿಮಗೆ ಈ ಪ್ರಶ್ನೆ ಕೇಳಲಿಕ್ಕೆ ಹೇಳ್ತಿದ್ದಾರೆ. ದರ್ಶನ್ ಅವರು ಒಂದು ಚಿಕ್ಕ ವಿಡಿಯೋ ಮಾಡಿ ಹಿಂಗೆ ಯಾರೆಲ್ಲ ನನ್ನ ಹೆಸರು ಬಳಕೆ ಮಾಡ್ಕೊಳ್ತಿದ್ದೀರಿ ಅವ್ರು ನನ್ನ ಅಭಿಮಾನಿಗಳೇ ಅಲ್ಲ ಅಂತ ಹೇಳಿಬಿಡೋಕ್ಕೆ ಏನು ಕಷ್ಟ? ಅಥವಾ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಡಬೇಕು ಅನ್ನೋಂಗಿದ್ರೆ ಇಂಥವ್ರ ವಿರುದ್ಧ ನನ್ನ ಪತಿಯ ಹೆಸರನ್ನು ಕೆಡಿಸ್ತಿದ್ದಾರೆ, ಇವ್ರ ಅಭಿಮಾನಿಗಳೇ ಅಲ್ಲ, ಇವ್ರ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಏನು ಕಷ್ಟ? ಇದು ಯಾಕೆ ಆಗ್ತಿಲ್ಲ ಅನ್ನೋದು ಈ ಕಾರ್ಯಕ್ರಮವನ್ನು ನೋಡ್ತಿರುವವರ ಪ್ರಶ್ನೆ ಕೂಡ. ಸಂಜನಾ ಅವ್ರೆ, ಕೆಲವೊಂದ್ ಸಿಚುವೇಶನ್ಸ್ ಅಲ್ಲಿ ಸೈಲೆನ್ಸ್ ಇಸ್ ಗೋಲ್ಡನ್ ಅಂತ ಹೇಳ್ತಾರೆ. ಸಮಯನೇ ಪ್ರತಿಯೊಂದಕ್ಕೂ ತೀರ್ಪು ನೀಡುತ್ತೆ, ಒಪ್ಕೊಳ್ತೀರಾ ನೀವು? ಅಂಡ್ ಮೌನಾನೇ ಚಿನ್ನ, ಅದೇ ನನ್ನ ಒಂದು ಉತ್ತರ ಈ ಒಂದು ಸಂದರ್ಭಕ್ಕೆ. ಬಿಕಾಸ್ ಯಾರು ಒಂದು ನಟ ನನ್ ಫ್ಯಾನ್ಸ್ ಈ ತರ ವೈಲ್ಡ್ ಆಗಿರ್ಬೇಕು ಅಂತ ಯಾರು ಅನ್ಕೊಳ್ಳಲ್ಲ, ಯಾರು ಅದನ್ನ ಪ್ರೋತ್ಸಾಹನೂ ನೀಡಲ್ಲ. ಅಂಡ್ ದರ್ಶನ್ ಸರ್ ಹಂಗೆ ಖಂಡಿತವಾಗ್ಲು ಇನ್ಅಪ್ರೋಪ್ರಿಯೇಟ್ ಆಗಿ ಯಾರು ಬಿಹೇವ್ ಮಾಡ್ತಾ ಇದಾರೆ ಅವರು ಡೆಫಿನೆಟ್ಲಿ ದೇ ಆರ್ ಮಿಸ್ಯೂಸಿಂಗ್ ದರ್ಶನ್ಸ್ ನೇಮ್ or Darshan's photograph on the DP, and they're doing this purposely target ಮಾಡ್ತಾ ಇದ್ದಾರೆ, ಗಬ್ಬೆ ಬಿಡಿಸ್ತಾ ಇದ್ದಾರೆ ಬೇಕಂತ. ಇವ್ರು ಖಂಡಿತವಾಗ್ಲು ಒರಿಜಿನಲ್ ರಿಯಲ್ ಫ್ಯಾನ್ಸು ಅಥವಾ ದರ್ಶನ್ ವಾರಿಯರ್ಸ್ ತರ ಫ್ಯಾನ್ಸು ಖಂಡಿತವಾಗ್ಲು ಈ ತರದ್ ಮಾಡದೇ ಇಲ್ಲ. ಅಂಡ್ ವಿ ಹ್ಯಾವ್ ಟು ರಿಯಲಿ ರೆಸ್ಪೆಕ್ಟ್ ಎನಿ ಆರ್ ಎವ್ರಿ ಗರ್ಲ್. ನಾಟ್ ಓನ್ಲಿ ಹೆಣ್ಣು ಅಂತ ನಾವ್ ಹೇಳ್ಕೊಂಡು ವುಮೆನ್ ಕಾರ್ಡ್ ಪ್ಲೇ ಮಾಡೋದ್ ಬೇಡ. ಯಾರೇ ಹೆಂಗಸು ಇರ್ಲಿ, ಯಾರೇ ಗಂಡಸು ಇರ್ಲಿ, ನಾವು ಟ್ರೋಲ್ ಮಾಡಬಾರ್ದು. ಟ್ರೋಲ್ ಮಾಡೋದನ್ನ ಈ ಸಮಾಜದಲ್ಲಿ ಕಂಪ್ಲೀಟ್ ಆಗಿ ಘಂಟಾಘೋಷವಾಗಿ ನಾನು ಖಂಡಿಸ್ತೀನಿ. ಬಟ್ ನಾನು ಒಂದು ಕಲಾವಿದೆ ಆಗಿ, ಈಗ ರಮ್ಯಾ ಅವ್ರ ಈ ಕ್ರಮ ತಗೊಂಡಿದ್ದಾರೆ, ನಾನು ಇಲ್ಲಿದ್ರೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಐ ವುಡ್ ಹ್ಯಾವ್ ಸಿಂಪ್ಲಿ, ಇವತ್ತಿಗೂ ನನಗೆ 55 lakh ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ ಅಲ್ಲಿ, 23 lakh ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ, ಎಲ್ಲಾ ಪ್ಲಾಟ್ಫಾರ್ಮ್ ಸೇರ್ಕೊಂಡು 80 lakhs ಫಾಲೋವರ್ಸ್ ಇದ್ದಾರೆ. ಯು ಥಿಂಕ್ ಎನಿ ಅದರ್ ಆಕ್ಟ್ರೆಸ್ ಅವ್ರಿಗೆಲ್ಲ ಕೆಟ್ಟ ಮೆಸೇಜಸ್ ಬರಲ್ವಾ? ತಲೆಗೆ ಹಾಕೊಳಕ್ ಆಗಲ್ಲ. ಇನ್ಬಾಕ್ಸೇ ಚೆಕ್ ಮಾಡಬಾರದು, ಚೆಕ್ ಮಾಡಬಾರದು. ದೇರ್ ಎಂಡ್ಸ್ ದ ಟಾಪಿಕ್. ಕಾಮೆಂಟ್ ಸೆಕ್ಷನ್ ಓದಬಾರದು. ನನಗೆ ನಗು ಬಂತು, ಎಸ್ಕೆ ಉಮೇಶ್ ಸರಿಗೆ ನಗು ಬಂತು, ಒಂದೇ ವಿಚಾರಕ್ಕೆ ಬಂತ ಗೊತ್ತಿಲ್ಲ. ನಾನು ನಿಮ್ ಚಾನೆಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಎಷ್ಟು ಜನ ಕೆಳಗೆ ನಿಮ್ ಯೂಟ್ಯೂಬ್ ಅಲ್ಲಿ ಎಂತ ಕಾಮೆಂಟ್ಸ್ ಮಾಡ್ತಾರೆ, ಅದ್ ನಾನು ಕುತ್ಕೊಂಡು ಬಹುಶಃ ಓದ್ಬಿಟ್ಟು ನನ್ನ ನೋಡಬಾರದು ಅನ್ನೋ ಬುದ್ಧಿ ಪವಿತ್ರ ಗೌಡ ಅವ್ರಿಗೂ ಬಂದಿದ್ದಿದ್ರೆ ಬಹುಶಃ ಒಂದ್ ಕೊಲೆ ಆಗೋ ತಪ್ಪಿಡ್ತಿತ್ತಲ್ಲ ಅಂತ ಹೇಳಿ ಕೆಲವರು ಅನ್ಕೊಳ್ತಾರೆ. ಮಾಡಲೇಬಾರದು. ನಾವು ಬಂದ್ಬಿಟ್ಟು ಪ್ರೊಡಕ್ಟಿವಿಟಿ ಮೇಲೆ ನಾವು ಫೋಕಸ್ ಮಾಡ್ಬೇಕಾ, ಅನ್ಪ್ರೊಡಕ್ಟಿವಿಟಿ ಮೇಲೆ ಫೋಕಸ್ ಮಾಡ್ಬೇಕಾ? ಜೀವನದಲ್ಲಿ ಇದ್ದಿದ್ ಕೆಲ್ಸ ಮಾಡ್ಕೊಂಡ್ ಕುತ್ಕೊಬೇಕಾ, ಅಥವಾ ಯಾರು ನನಗೆ ಏನ್ ಕಮೆಂಟ್ ಮಾಡಿದಾರೆ ಅಂತ ಕುತ್ಕೊಂಡು ತಲೆಗೆ ಹಾಕೊಂಡ್ಬಿಟ್ಟು ಹುಳ ಹಾಕೊಬೇಕಾ? ಸೊ ದ ಬೆಸ್ಟ್ ಥಿಂಗ್ ಇಸ್, ನಾವು ಅಷ್ಟು ದೊಡ್ಡ ಸ್ಥಾನದಲ್ಲಿದೀವಿ. ದೊಡ್ಡ ಸ್ಥಾನದಲ್ಲಿದ್ದಾಗ 100 ಜನ ಹೊಗಳಿದ್ರೆ 200 ಜನ ಹೆಂಗೆ ಕೆಳಗೆ ಇಳ್ಬೇಕಂತ ನೋಡ್ತಾ ಇರ್ತಾರೆ. ಕಮೆಂಟ್ಸ್ ಓದ್ಲೇಬಾರ್ದು. ಸಪೋಸ್ ನಾವ್ ಇಷ್ಟು ಜಾಸ್ತಿ ಸೆನ್ಸಿಟಿವ್, ನಮಗ್
ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಸಾರಿ ಟು ಸೇ ನಾನು ಇಟ್ಸ್ ನಾಟ್ ಅಬೌಟ್ ದ ಸೆನ್ಸಿಟಿವಿಟಿ. ಅಲ್ಲಲ್ಲ, ಇದು ಸೆನ್ಸಿಟಿವಿಟಿ ಪ್ರಶ್ನೆ ಅಲ್ಲ. ಎಷ್ಟು ಸಹಿಸ್ಕೊಳ್ಳೋದು ಸಂಜನಾ ಅವರೇ, ಎಷ್ಟು ಸಹಿಸ್ಕೊಳ್ಳೋದು? ಇಲ್ಲ ಸ್ಮಿತಾ ಅವರೇ, ಈಗ ನಾವು ಕುತ್ಕೊಂಡು ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇದೀವಿ. ಇದೇ ಇಂಟರ್ವ್ಯೂನ ನಾಳೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿ, ನಿಮ್ ಬಗ್ಗೆನೂ ಬರ್ದಿರ್ತಾರೆ, ನನ್ನ ಬಗ್ಗೆನೂ ಬರ್ದಿರ್ತಾರೆ. ನೋಡಿ ಯು ಬಿಲೀವ್ ಇಟ್ ಆರ್ ನಾಟ್, ಪರ್ಸನಲ್ ಒಪಿನಿಯನ್ ನಾವು ಈ ವೇದಿಕೆಯಲ್ಲಿ ಹೇಳಬಾರ್ದು. ಬಟ್ ನೀವು ಕೇಳಿದಿರಿ, ಹೇಳ್ತಿದ್ದೀನಿ. ನಾನೇ ಪರ್ಸನಲಿ 4 ಕಂಪ್ಲೇಂಟ್ ಕೊಟ್ಟಿದ್ದೀನಿ ದರ್ಶನ್ ಅಭಿಮಾನಿಗಳ ವಿರುದ್ಧ. ಯು ಕ್ಯಾನ್ ಚೆಕ್. 4 ಕಂಪ್ಲೇಂಟ್ ರಿಪೋರ್ಟ್ ಮಾಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಕೌಂಟ್ಲೆಸ್ ನನ್ನ ಫ್ಯಾಮಿಲಿ ಫೋಟೋನು ಯೂಸ್ ಮಾಡಿದ್ದಾರೆ. ಬಟ್ ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಇಗ್ನೋರ್ ಟಿಲ್ ವೆನ್? ಒಬ್ಬರ ಕ್ಯಾರೆಕ್ಟರ್ ನ ಬೀದಿಲ್ ನಿಂತ್ಕೊಂಡು ನೀವು ಅಸಾಸಿನೇಟ್ ಮಾಡ್ತೀರಿ. ಅವರ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಪಟ್ಟಿರೋ ಶ್ರಮ. ಎಕ್ಸಾಕ್ಟ್ಲಿ. ಸೊ ನೀವ್ ಹೇಳ್ತಾ ಇದ್ದೀರಾ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತೀರಿ ಅಂತ. ಎಕ್ಸಾಕ್ಟ್ಲಿ ಅದೇ ಆಗ್ತಾ ಇದೆ. ದರ್ಶನ್ ಫ್ಯಾನ್ಸ್ ಎಂಬ ಹೆಸರು ಹಾಕೊಂಡು ದರ್ಶನ್ ಫ್ಯಾನ್ಸ್ ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಮಾಡಿ. ಪ್ರತಿಯೊಂದು ನೆಗೆಟಿವ್ಗೂ ಇನ್ನೊಂದು ಹಿಂದೆ ಬಿದ್ದು ಕಂಪ್ಲೇಂಟ್ ಮಾಡೋದಕ್ಕೆ ಎಲ್ಲರಿಗೂ ಅವರ ಜೀವನದಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ. ಬಟ್ ನಿಮ್ ಬಾಯಲ್ಲೇ ಕರೆಕ್ಟ್ ಪದ ಬಂದಿದೆ. ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಇದಾರೆ. ದರ್ಶನ್ ಸರ್ಗೂ ನೋವಾಗ್ತಾ ಇದೆ ಇದರಿಂದ, ದರ್ಶನ್ ಅವರ ರಿಯಲ್ ಫ್ಯಾನ್ಸ್ಗೂ ನೋವಾಗ್ತಾ ಇದೆ. ರಿಯಲ್ ಫ್ಯಾನ್ಸ್ ಬಂದ್ಬಿಟ್ಟು ಇಂತ ಅವಶ್ಯ ಕೆಲಸ ಮಾಡಲ್ಲ. ಭಾಮಾ ಹರೀಶ್ ಸರ್, ಚಿತ್ರೋದ್ಯಮದಲ್ಲಿ ಕೆಲಸ ಮಾಡೋ ಚಿಕ್ಕ ಪುಟ್ಟ ವ್ಯಕ್ತಿಗಳ ಬಗ್ಗೆ ಕೂಡ ಕಾಳಜಿ ವಹಿಸುತ್ತೆ. ಅವ್ರಿಗೇನಾದ್ರೂ ಸಮಸ್ಯೆ ಆದರೆ ಅದ್ರ ಪರವಾಗಿ ನಿಲ್ಲುತ್ತೆ, ಅದ್ರ ವಿರುದ್ಧವಾಗಿ ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತುತ್ತೀರಿ. ಬಟ್ ಈಗ ಚಿತ್ರೋದ್ಯಮದ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಹೀಗೆ ಮತ್ತೊಬ್ಬ ನಟಿಗೆ ಅನ್ಯಾಯ ಆಗ್ತಿರೋ ಸಂದರ್ಭದಲ್ಲಿ, ಕಿರುಕುಳ ಕೊಡ್ತಿರೋ ಸಂದರ್ಭದಲ್ಲಿ ಚಿತ್ರೋದ್ಯಮ ಆಗಿ ಇದ್ರ ಬಗ್ಗೆ ಏನು ಆಕ್ಷನ್ ತಗೊಳಕ್ಕಾಗಲ್ವಾ? ದರ್ಶನ್ ಅವ್ರಿಗೋ ಅಥವಾ ಅವ್ರ PR ಗಳಿಗೋ ಯಾರಿಗಾದ್ರೂ ಹೇಳಿ ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕ್ಸಿ ಅಂತ ಹೇಳಿ ಒತ್ತಡ ತರಲಿಕ್ಕೆ ಸಾಧ್ಯ ಇಲ್ವಾ? ಸಾಮಾನ್ಯ ಜನರು ಏನ್ ನಿರೀಕ್ಷೆ ಮಾಡ್ತಾರೆ ಹಾಗಾದ್ರೆ? ಈ ಅಭಿಮಾನಿಗಳ ಸಂಘಗಳಿದೆ, ಅಧಿಕೃತವಾದದ್ದು, ಹಾಗೆ ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಫಿಲ್ಮ್ ಚೇಂಬರ್ ಇದೆ. ಇಲ್ಲಿಂದ ಏನು ಒಂದು ಅಧಿಕೃತವಾದ ಆಕ್ಷನ್ ಅಂತ ಸಾಧ್ಯ ಇಲ್ವಾ ಭಾಮಾ ಹರೀಶ್ ಸರ್? ಮೇಡಮ್, ಇಲ್ಲಿ ಆ್ಯಕ್ಚುಲಿ ನಮ್ಮ ಫಿಲಿಮ್ ಚೇಂಬರ್ ಅಭಿಮಾನಿಗಳ ಮೇಲೆ ಆಕ್ಷನ್ ತೊಗೊಳೋದಾಗ ಮತ್ತೊಂದು ಆಗಲಿಕ್ಕಿಲ್ಲ. ಯಾಕಂದರೆ ಇದು ತನ್ನ ಅಭಿಮಾನಿಗಳನ್ನ ಕಂಟ್ರೋಲ್ ಇಟ್ಕೊಂಡ್ರೆ ಸಾಕು. ಬಟ್ ನಾನೇ ಹೇಳ್ತೀನಿ, ಯಾಕಂದರೆ ಇಲ್ಲಿ ದರ್ಶನ್ ವಿರುದ್ಧವಾಗಿ ಪರವಾಗಿ ಮಾತಾಡ್ತಾ ಇಲ್ಲ, ರಮ್ಯಾ ಅವ್ರ ಪರವಾಗಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಇಲ್ಲಿ ಏನಂದರೆ ಯಾರೇ ಅಭಿಮಾನಿಗಳಾಗಲಿ, ಯಾರೇ ಪೋಸ್ಟ್ ಮಾಡಿ, ನಾನು ಅವಾಗಿಂದ ಹೇಳ್ತಾರೆ ಅಭಿಮಾನಿಗಳನ್ನ ಇದು ಅಂತೇಳಿ. ಮೇಡಮ್, ಈ ವಿಚಾರದಲ್ಲಿ ಯಾಕಂದರೆ ಹಿಂಗೆ ಮುಂದುವರಿತಾ ಹೋಗುತ್ತೆ. ಯಾವಾಗಲೇ ಉಮೇಶ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ಯಾರು ಏನು ತಪ್ಪು ಮಾಡಿದ್ರು ಹೆಂಗಿದೆ. ಯಾಕಂದರೆ ಅವರು SK ಉಮೇಶ್ ಅವರು ಯಾಕಂದರೆ ನಾನು ಕಂಡಂಗೆ, ನಾನು ಪೊಲೀಸ್ ಕುಟುಂಬದಿಂದ ಬಂದಿರೋ, ಆದರೂ ಕೂಡ ಅವರು ಈ ಎಲ್ಲ ಈ ಸೋಷಿಯಲ್ ಮೀಡಿಯಾ ಮುಂದುವರಿಕೆ ಮುಂಚೆನೇ ತುಂಬ ಅವರು ಎಕ್ಸ್ಪರ್ಟ್ ಇದ್ದವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. SK ಉಮೇಶ್ ಅಂದರೆ ಈಸ್ ಎಕ್ಸ್ಪರ್ಟ್. ಯಾಕಂದರೆ ಈ ನೋಸ್ ಎವ್ರಿಥಿಂಗ್ ಹೇಳೋದು. ಯಾಕಂದರೆ ಆ ಥರ ಅಭಿಮಾನಿಗಳು ಸಿಲುಕಾಗ ಯಾವುದೇ ಒಬ್ಬ ನಟ ಆಗಲಿ, ರಾಜಕಾರಣಿ ಆಗಲಿ ಯಾರೂ ಬರೋಲ್ಲ. ಯಾರು ಪೋಸ್ಟ್ ಮಾಡಿರ್ತಾರೋ ಅವ್ರು ಅನುಭವಿಸ್ಲೇಬೇಕಾಗ್ತದೆ. ಅವಾಗ ನಾಗಲಕ್ಷ್ಮಿ ಮೇಡಮ್ ಕೂಡ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಹೇಳೋದು ಮೇಡಮ್, ಈ ಒಂದು ವಿಚಾರದಲ್ಲಿ ಯಾರದೇ ಅಭಿಮಾನಿ ಆಗಲಿ, ಯಾರೇ ಆಗಲಿ, ಯಾಕಂದರೆ ಇವತ್ತೇನು ರಮ್ಯಾ ಅವ್ರು ನಿಲುವು ತೊಗೊಂಡಿದ್ದಾರೆ, ಖಂಡಿತವಾಗ್ಲೂ ಸ್ಪಷ್ಟವಾದ ಒಳ್ಳೆಯ ನಿಲುವು ತೊಗೊಂಡಿದ್ದಾರೆ, ಆ್ಯಕ್ಷನ್ ತೊಗೊಬೇಕು. ಇದು ಯಾರದೇ ಅಭಿಮಾನಿಗಳಾಗಲಿ ನಾನು ಹೇಳೋದು. ಯಾಕಂದರೆ ಈ ಥರ ಹಿಂಗೆ ಬಿಟ್ಟು ಹೋಗ್ತಾ ಪ್ರತಿಯೊಬ್ಬರ ಮೇಲೂ ಪೋಸ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿದಿನ ಹಿಂಗೆ ಚರ್ಚೆ ಮಾಡಬೇಕಾಗ್ತದೆ ನಾವು. ಯಾಕಂದರೆ ಇದು ಒಂದು ಕಡಿವಾಣ ಹಾಕ್ಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಇಂಡಸ್ಟ್ರಿಗೆ. ನಿಜ ಸರ್. ನಾನು ಈಗ ಸಂಜನಾ ಅವರು ಇಗ್ನೋರ್ ಮಾಡಿ ಅಂತ ಹೇಳಿದ್ರು. ಬಟ್ ಇಗ್ನೋರ್ ಮಾಡ್ಕೊಂಡು ಕೂಡ್ಲಿಕ್ಕೆ ಸಾಧ್ಯನಾ? SK ಉಮೇಶ್ ಸರ್ನ ಪ್ರಶ್ನೆ ಕೇಳ್ತೀನಿ. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಗಮನಿಸೋಣ. ಈಗ ಬಹಳ ಬೇಸರದಿಂದ ಚೇತನ್ ಅವರು ಕೂಡ ನಟರೆ, ಅವರು ರಿಯಾಕ್ಟ್ ಮಾಡುವಾಗ ಹೇಳಿದ್ರು, ಆಲ್ರೆಡಿ ಏನೇನೋ ಅಪಖ್ಯಾತಿಗೊಳಗಾಗ್ಬಿಟ್ಟಿದ್ದಾರೆ ದರ್ಶನ್ ಅವರು. ಈ ಕೆಟ್ಟಿರೋ ಹೆಸರನ್ನು ಮತ್ತಷ್ಟು ಕೆಡಿಸೋ ಪ್ರಯತ್ನ ಇದಷ್ಟೇನೆ. ಅಭಿಮಾನಿಗಳು ಅಂತ ಅನ್ಕೊಂಡು ಏನು ಮಾಡ್ತಿದಾರಲ್ಲ, ಇದೆಲ್ಲವೂ ಕೂಡ ಕೆಟ್ಟಿರೋ ಹೆಸರನ್ನು ಮತ್ತಷ್ಟು ಕೆಡಿಸೋ ಪ್ರಯತ್ನ. ಇಂಥದ್ದೊಂದು ಪದ್ಧತಿ ನಮಗೆ ನಿಜವಾಗ್ಲೂ ಬೇಕಾ? ಸಹಿಸ್ಕೊಂಡು ಸುಮ್ಮನೆ ಇರಬೇಕಾ? ಯಾವ ಹಂತಕ್ಕೆ ಅಂದರೆ, ಈ ನಟ ಪ್ರಥಮ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಅವ್ರಿಗೂ ಕೂಡ ಯಾರೋ ಬೆದರಿಕೆ, ಜೀವ ಬೆದರಿಕೆ, ಹಲ್ಲೆ, ಈ ಥರದ್ದೆಲ್ಲ ಆಗೋಯ್ತಂತೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳೋದಾಗ್ತಿದೆ, ಗೊತ್ತಿಲ್ಲ. ಹಾಗಾದರೆ ಚಿತ್ರೋದ್ಯಮದಲ್ಲೂ ಕೂಡ ದರ್ಶನ್ ಅವ್ರ ಬಗ್ಗೆ ಯಾರಿಗೂ ಮಾತನಾಡ್ಲಿಕ್ಕೆ ರೈಟ್ಸೇ ಇಲ್ವಾ? ನಟ ನಟಿಯರು ಕೂಡ ಹೆದರ್ಕೊಂಡು ಬದುಕಬೇಕಾ? ಇವತ್ತು ರಮ್ಯಾ ಅವರು ಕೂಡ ಅದನ್ನೇ ಕೇಳ್ತಿರೋದು. ಸ್ಟಾರ್ ವಾರ್ ಮಾಡ್ಕೊಳ್ರಪ್ಪ, ಅಭಿಮಾನಿಗಳಿದ್ರೆ ನಮ್ಮ ನಟ ಗ್ರೇಟು, ನಿಮ್ಮ ನಟ ಸರಿ ಇಲ್ಲ, ಮಾತಾಡ್ಕೊಳ್ಳಿ. ಆದರೆ ವೈಯಕ್ತಿಕ ನಿಂದನೆ ಮಟ್ಟಕ್ಕೆ ಇಳಿಬೇಕಾ ಇವೆಲ್ಲವೂ ಕೂಡ?
ಅಂದರೆ ಡಿ ಬಾಸ್ ಫ್ಯಾನ್ಸ್ ಅಂತ ಹೆಸರಿಟ್ಕೊಂಡು ಇವ್ರು ಆಡ್ದಂಗೆಲ್ಲ ಆಡಕ್ಕೆ ಬಿಟ್ಬಿಡ್ಬೇಕಾ? ಚೇತನ್ ಅವ್ರು ಮಾತನಾಡಿದ್ದಾರೆ, ಪ್ರಥಮ್ ಅವರು ನಮಗೆ ದೂರವಾಣಿ ಮೂಲಕ ಮಾತನಾಡುವಾಗ ರಿಯಾಕ್ಟ್ ಮಾಡಿದ್ದಾರೆ. ಎರಡನ್ನೂ ಕೇಳಿಸ್ಕೊಳ್ಳಿ. ಎಸ್ ಕೆ ಉಮೇಶ್ ಸರ್ ಇದಕ್ಕೆ ಉತ್ತರ ಕೊಡ್ತಾರೆ. ಡಿ ಬಾಸಿನ ಅಥವಾ ದರ್ಶನ್ ಅವರ ಒಂದು ಇಷ್ಟಪಡೋರಿಗೆ ಎಲ್ಲ ಒಂದು ರಮ್ಯನ್ ಮಾತು ಇಷ್ಟ ಆಗದೇ ಇರ್ಬೋದು, ಖಂಡಿತ. ಅದನ್ನು ನೀವು ವ್ಯಕ್ತಪಡಿಸಿ, ಅದನ್ನು ನೀವು ವಿಚಾರದಲ್ಲಿ ವ್ಯಕ್ತಪಡಿಸಿ, ಅದನ್ನು ನೀವು ಒಂದು ರೀತಿ ಒಂದು ಗಾಂಭೀರ್ಯ, ಒಂದು ಚಿಂತನೆ ಮುಖಾಂತರ ವ್ಯಕ್ತಪಡಿಸಿ, ಅದು ಇನ್ನೂ ಕರ್ನಾಟಕ ಜನರಿಗೆ ಒಪ್ಪಿಗೆನೂ ಆಗ್ಬೋದು. ಆದರೆ ನೀವು ಯಾವಾಗ ಒಂದು ಮಹಿಳಾ ವಿರೋಧಿ ಅಶ್ಲೀಲ ಮಾತುಗಳು ಆಡ್ತೀರಾ, ಯಾವಾಗ ಒಂದು ಮನುಷ್ಯತ್ವದ ವಿರೋಧ ಮಾತಾಡ್ತೀರಾ ಅಂದಾಗ ನಿಮ್ಮಲ್ಲಿ ಸತ್ಯ ಇದ್ದರೂ ಕೂಡ ಅದು ಜನರಿಗೆ ತಲುಪಲ್ಲ. ಅದು ಏನಪ್ಪ ಇವರೆಲ್ಲ ಕಿಡಿಗೇಡಿಗಳು. ಆಗಲೇ ದರ್ಶನ್ ಅವರ ಹೆಸರುಗಳು ಒಂದು ಸ್ವಲ್ಪ ಇವಾಗ ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಚೆನ್ನಾಗಿಲ್ಲ ಅವ್ರ ಹೆಸರು ಇವಾಗ ಒಂದು ವರ್ಷದಿಂದ. ನಾನು ಕೇಳ್ಕೊಳ್ತೀನಿ ಸರ್, ತೀರಾ ಅಶ್ಲೀಲವಾಗ ಪಾಪ ಸ್ಟಾರ್ ಹೀರೋಯಿನ್ ಸರ್ ಕನ್ನಡಕ್ಕೆ ಅವರು ಎಷ್ಟು ತೇಜೋವಧಾಗಿ ಹೇಳಿದ್ರೆ ಮನ್ಸಿಗೆ ತುಂಬಾ ಬೇಜಾರ ಸರ್. ಇವೆಲ್ಲ ನೋಡಿದಾಗ ನಮ್ಮಲ್ಲಂತೂ ಹೆದರ್ಕೊಂಡ್ಬಿಟ್ಟವ್ರೆ. ನಾವ್ ಯಾರ ತರ ನಿಂತ್ಕೊಳ್ಳು ಬೇಡ, ಕುಂತ್ಕೊಳ್ಳು ಬೇಡ, ಮನಿಗ್ ಕಳ್ಳು ಬೇಡ, ಎದ್ದು ಲಗೇಜ್ ಎತ್ಕೊಂಡು ಊರ್ಗ್ ಬಾ ಅಂತ ಹೇಳತ್ತವ್ರು. ಈ ಮಟ್ಟಕ್ಕೆ ಮಾಡಿಟ್ಬಿಟ್ರಿ ಹೆಂಗೆ ಸರ್ ಈ ಕನ್ನಡ ಚಿತ್ರರಂಗ? ಅಂದರೆ ಸರ್ ಉಮೇಶ್ ಸರ್ ಬೈದಂಗೆ ಬೈಸ್ಕೊಳ್ಳಿ, ಅಂದಂಗೆ ಅನ್ನಿಸ್ಕೊಳ್ಳಿ, ಕಾಮೆಂಟ್ ಮಾಡ್ತಾರಾ, ಇಗ್ನೋರ್ ಮಾಡಿ, ಹಿಂಗೆ ಇರ್ಲಿಕ್ಕೆ ಸಾಧ್ಯನಾ ಅಂತ. ಅಂದರೆ ಇಂಥದ್ದೊಂದು ಪರಂಪರೆನ ನಾವು ಬೆಳಿಲಿಕ್ಕೆ ಬಿಟ್ಟಂಗಲ್ವಾ ಅದು? ಇಲ್ಲ, ಒಂಥರ ನೋಡಿ ಕ್ಯಾನ್ಸರಸ್ ಆದಂಗೆ ಆಗ್ತಾ ಇದೆ. ಯಾವ ಸೋಷಿಯಲ್ ಮೀಡಿಯಾ ಬಂದಾದಾಗ ಏನಾಗ್ತಾ ಇದೆ, ಬಂತಾ ಇದ್ದಾಗ ಕೆಲವಷ್ಟೆಲ್ಲ ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಬೇಡಪ್ಪ ಏನಾದರೂ ಕೆಲವಷ್ಟು ಜನ ಸಣ್ಣ ಕಾಮೆಂಟ್ ಹಾಕ್ಬಿಟ್ರು ಇಡೀ ರಾತ್ರಿ ಮಲಗಲ್ಲ, ನಿದ್ರೆ ಬರಲ್ಲ. ಈ ಥರದ ಮನಸ್ಥಿತಿ ಹೆಣ್ಮಕ್ಳು ಎಲ್ಲ ಜನ ಇದ್ದಾರೆ, ಗಂಡಸರು ಅಷ್ಟೇ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಅದರಿಂದ ತುಂಬ ಜನ ಈ ಥರ ಒಳಗಡೆ ಸೋಷಿಯಲ್ ಮೀಡಿಯಾ ಒಳಗಡೆ ಈ ಮಟ್ಟಕ್ಕೆ ಅತಿ ಹೆಚ್ಚು ಕೆಟ್ಟದು ಬೆಳವಣಿಗೆ ಬೆಳೀತಾ ಇದೆ ಅಂದಾಗ ಇಂಥ ಒಳ್ಳೆ ಸೋಷಿಯಲ್ ಮೀಡಿಯಾನ ಈ ಜಗತ್ತಿನಲ್ಲಿ ನಾವು ಎಷ್ಟೇ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ಏನಕ್ಕೆಲ್ಲ ನಾವು ಇದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಬುದ್ಧಿಮತ್ತೆ ಬೆಳೆಸ್ಕೋಬೋದು, ಅದು ಎಲ್ಲೋ ಕಳ್ಕೊಬಿಡ್ತೀವಿ ನಾವು. ಆ ಕಾರಣಕ್ಕೆ ಇದು ಮೊದಲನೇ ಮಟ್ಟದಲ್ಲಿ ಏನಿದು ಸ್ಕ್ಯಾನಿಂಗ್ ಮಾಡಿ ಸರಿಯಾಗಿ ಕ್ಯಾನ್ಸರಸ್ನ ಮೊದಲನೇ ಸ್ಟೇಜಲ್ಲೇ ಅದನ್ನು ರಿಮೂವ್ ಮಾಡಿಬಿಡ್ತೀವಲ್ಲ, ಆ ಪ್ರಕ್ರಿಯೆ ಆಗಬೇಕು. ಅದಿಲ್ಲ ಅಂದರೆ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ಗೆ ನೀವೇನು ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಇಂಥ ವಿಚಾರಗಳು ಬಂದಾಗ ಯಾವುದೇ ಆಗಿರಲಿ, ನಿಮ್ಮ ವಿರುದ್ಧ ಬರಲಿ, ಸಂಜನಾ ಅವ್ರ ವಿರುದ್ಧ ಬರಲಿ, ಯಾರು ನಮ್ಮ ಇವ್ರ ವಿರುದ್ಧ ಬರಲಿ, ಭಾಮ ಅವ್ರ ವಿರುದ್ಧ ಎಲ್ಲೇ ಬಂದ್ರೂ ಒಂದು ಸಣ್ಣದು ಬಂದ್ರೂ ಅದೇ ಕ್ಷಣ ಇಮಿಡಿಯೇಟಾಗೆ ಕಾನೂನಿನ ಕೆಳಗಡೆ ಬಂತು ಅಂತಂದರೆ ಕೇಸ್ ಇಶ್ಯೂ ಮಾಡಿಸ್ಬೇಕು, FIR ಮಾಡಿಸ್ಬೇಕು. ಅದು ಕಾನೂನು ಏನಿದೆಯೋ ಆ ಪ್ರಕ್ರಿಯೆ ಅದು ಪ್ರಾರಂಭ ಆಗುತ್ತೆ, ಮತ್ತು ಅದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸ್ತದೆ. ನಾವು ಸುಮ್ಮನೆ ಕೂತ್ಕೊಬಿಟ್ವಿ, ಅಯ್ಯೋ ಯಾರು ಹೋಯ್ತಾರಪ್ಪ ಪೊಲೀಸರು ಹೋದ್ರೆ ಆ ಸ್ಟೇಷನಲ್ಲಿ ಯಾಕೆ ಬಂದೆ ಅಂತಾರೆ, ಅಯ್ಯೋ ನಿನ್ಗೆ ಹೆಂಗೆ ಮಾಡಿ ಕೆಲಸ ಅಲ್ವ ಇಂಥವು 106 ಬರ್ತಾವೆ, ನೀವೇನು ತಲೆ ಕೆಡ್ಸ್ಕೊಂಡ್ರಿ ಅಂತಾರೆ. ನಥಿಂಗ್ ಡೂಯಿಂಗ್. ಯಾವ ಕಾರಣಕ್ಕೂ ಅದನ್ನೆಲ್ಲ ನಾವೇ ಬೆಳವಣಿಗೆ ಮಾಡ್ದಂಗೆ ಆಗ್ಬಿಡುತ್ತಲ್ಲ, ನಾವೇ ನೀರು ಹಾಕ್ದಂಗೆ ಆಗ್ಬಿಡುತ್ತಲ್ಲ. ಇದಕ್ಕೆ ಇಂಥ ಒಳ್ಳೆ ಮೀಡಿಯಾಗಳಿಗೆ ಇಂಥದ್ದೆಲ್ಲ ಲಕ್ಷಾಂತರ ಕೋಟಿ ಜನ ಇಡೀ ಪ್ರಪಂಚದಲ್ಲಿದ್ದಾರೆ. ಇದನ್ನು ಸುಸ್ಥಿತಿಯಾಗಿಡಬೇಕು ಅಂದರೆ ನಾವು ಎಲ್ಲರೂ ಪ್ರಯತ್ನ ಪಡಬೇಕಲ್ಲ. ಚೆನ್ನಾಗಿರ್ಬೇಕು ಅಂದರೆ ಎಲ್ಲರೂ ಪ್ರಯತ್ನ ಪಡಬೇಕು ಇಂಥದ್ದನ್ನೆಲ್ಲ ಮುಗಿಸೋದಕ್ಕೆ. ನಿಜ. ವಿನಯ್ ರಾಜ್ಕುಮಾರ್ ಅವರು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ನೊಂದೊಂದು ಸ್ಕ್ರೀನ್ ಮೇಲೆ ತಗೊಳ್ಳಿ ಸಾಧ್ಯ ಆದರೆ. ರಮ್ಯಾ ಅವ್ರ ಪರವಾಗಿ ಅಲ್ಲಿ ರಮ್ಯಾ ಅನ್ನೋ ಹೆಸರು ಬಳಸಿಲ್ಲ, ದರ್ಶನ್ ಅನ್ನೋ ಹೆಸರು ಬಳಸಿಲ್ಲ. ಆದರೆ ಹೆಣ್ಣು ಮಕ್ಕಳ ವಿರುದ್ಧ ಅಶ್ಲೀಲವಾಗಿ ಮಾತನಾಡೋರು ನಾಶ ಆಗಬೇಕು ಅಂತೇಳಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಚಿತ್ರೋದ್ಯಮದಿಂದ ಬೇಕಾಗಿರೋದು ಇದೇನಾ ಅಂತ. ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಭಾವನಾ ಬೆಳಗೆರೆ ಅವರಿದ್ದಾರೆ. ನಮಸ್ಕಾರ ಭಾವನಾ ಅವರೇ, ತಾವು ಕೂಡ ಇದೇ ವೇದಿಕೆಯಲ್ಲಿ ಚರ್ಚೆ ಕೂತಾಗ ನಿಮ್ಮ ವಿರುದ್ಧ ಕೂಡ ಕೆಟ್ಟ ಕಾಮೆಂಟ್ ಬಂದಿತ್ತು. ಸೊ ನೀವು ಕೂಡ ಫಸ್ಟ್ ಹ್ಯಾಂಡ್ ಇದರಲ್ಲಿ ಅನುಭವ ಇರುವವರು. ಅಂದರೆ ಇಲ್ಲಿ ರಮ್ಯಾ ಪರವಾಗಿ ಮಾತನಾಡೋದು ಅಂದರೆ ದರ್ಶನ್ ವಿರುದ್ಧ ಅಲ್ಲ, ದರ್ಶನ್ ಹಾಗೆ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಮೆರಿತಾ ಇರುವ ಕೆಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ವ್ಯತ್ಯಾಸ ಇದೆ. ಸೊ ರಮ್ಯಾ ಪರವಾಗಿ ನಿಲ್ಲೋದು ಅಂತಂದ್ರೆ ಈ ಅಶ್ಲೀಲತೆ ವಿರುದ್ಧವಾಗಿ ನಿಲ್ಲೋದು ಅಂತ ಅರ್ಥ ಬಹುಶಃ. ಎಕ್ಸಾಕ್ಟ್ಲಿ. ಅಗೇನ್ ಸ್ಮಿತಾ, ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಐ ಆಮ್ ನಾಟ್ ಟೇಕಿಂಗ್ ಔಟ್ ಎನಿ ನೇಮ್ಸ್. ರಮ್ಯಾ ಅವರ ಪರ, ರಮ್ಯಾ ಅವರು ವಾಟ್ ಎವರ್ ಅವರು ಸ್ಟೆಪ್ ಏನ್ ತಗೊಂಡಿದ್ದಾರೆ ನಾನು ಅದಕ್ಕೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಅದ್ರ ಬದ್ಧವಾಗಿದ್ದೀನಿ. ಅದಕ್ಕೋಸ್ಕರ ಐ ಕ್ಯಾನ್ ಸಪೋರ್ಟ್ ಹರ್ ಅಂಡ್ ಐ ವಿಲ್ ಸಪೋರ್ಟ್ ಹರ್. ಬೀಯಿಂಗ್ ರೀಸನ್ ಒಂದೇನು ಅಂತಂದ್ರೆ, ನಾನು ಇವಾಗ ಸಂಜನಾ ಅವ್ರ ಮಾತಾಗ್ಬೋದು ಅಥವಾ ಉಮೇಶ್ ಅವರ ಮಾತು, SK ಉಮೇಶ್ ಅವ್ರ ಮಾತಾಗಿರ್ಬೋದು, ಭಾಮ ಹರೀಶ್ ಅವ್ರದ್ದು ಎಲ್ಲರದು ನಾನು ಮಾತು ಕೇಳಿಸ್ಕೊಂಡೆ. ಎವ್ರಿಬಡಿ ಆರ್ ರೈಟ್ ಇನ್ ದೇರ್ ಓನ್ ವೇ ಅಂತ ಹೇಳಲಿಕ್ಕೆ ನಾನು ಸಂಜನಾ ಅವ್ರನ್ನ ಬಿಟ್ಟು ಮಿಕ್ಕಿದೆಲ್ಲದನ್ನು ಹೇಳ್ತೀನಿ. ಒನ್, ಯು ಕೆನ್ ನಾಟ್ ಇಗ್ನೋರ್, ಯು ಕ್ಯಾನ್ ಇಗ್ನೋರ್, ಯು ಶುಡ್ ಇಗ್ನೋರ್. ಒಂದೊಂದ್ಸತಿ ಹೆಂಗಾಗತ್ತೆ, ಎಮ್ಮೆ ಚರ್ಮ ಅಂತ ಬೆಳೆಸ್ಕೊಂಡ್ಬಿಡ್ಬೇಕಾಗತ್ತೆ. ಕೆಲವು ಕಮೆಂಟ್ ನ ವಿ ಕ್ಯಾನ್ ಇಗ್ನೋರ್, ಕೆಲವುದನ್ನ ಅಯ್ಯೋ ಬಿಟ್ಟಾಕು, ಯಾರೋ ತಲೆ ಕೆಟ್ಟವನೇನೋ ಮಾಡಿದಾನೆ ಈ ತರ ಮೆಸೇಜು ಅಂತ ಹೇಳಿ ಇಗ್ನೋರ್ ಮಾಡಬಹುದು. ಲೈಕ್ ಯು ಟೋಲ್ಡ್, ಯಾವ ಮಟ್ಟದವರೆಗೂ ಇಗ್ನೋರ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಮೊನ್ನೆ ಐ ಕ್ಯಾನ್ ಟೇಕ್, ಇವಾಗ ನಾನು ರಮ್ಯಾ ಅವರ
ಅವರ ಇದು ಕಂಪ್ಲೇಂಟ್ ಮಾಡಿದಾರ ಅವರು ಮೊನ್ನೆ 2-3 ದಿವಸದಿಂದ ಅಂತ ಅನ್ನೋದಕ್ಕಿಂತ ಮುಂಚೆ ಈಗೊಂದು 2 ತಿಂಗಳ ಕೆಳಗಡೆ ನನ್ಗೆ ಐ ಹ್ಯಾವ್ ಟು ಸರ್ಚ್ ಬಿಕಾಸ್ ಎಷ್ಟು ಕೆಟ್ಟ ಕೊಳ್ಕ ಕಮೆಂಟ್ಗಳು ನನಗ್ ಬಂದಿದಾವೆ ಅಂತಂದ್ರೆ ಫೇಸ್ಬುಕ್ ಅಲ್ಲಿ ನಾನು ಹುಡುಕ್ಬೇಕು ಇವಾಗ. ಅದ್ರೊಳಗಡೆ ಒಂದನ್ನ ನಾನ್ ತೆಕ್ಕೊಂಡ್ರೆ ದೇ ಆರ್ ಅಟ್ಯಾಕಿಂಗ್ ಮೈ 10ನೇ ಕ್ಲಾಸ್ ಹುಡುಗಿ, ನನ್ನ ಮಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗ್ತಿದೆ? ದೇ ಆರ್ ಸೇಯಿಂಗ್ ನಿನ್ಗೆ ಒಂದು ಫಸ್ಟ್ ಆಫ್ ಆಲ್ ದೇ ಆರ್ ಯೂಸಿಂಗ್ ಅಶ್ಲೀಲ ಪದಗಳು ನನ್ ಮೇಲೆ. ಐ ಅಗ್ರಿ. ನಾನ್ ಮಾತಾಡ್ತಿದ್ದೀನಿ, ನನ್ ಗಂಡನ್ ಯಾಕೆ ಎಳಿಬೇಕು ಇದ್ರೊಳಗಡೆ? ನನ್ ಮಗಳನ್ನ ಯಾಕೆ ಎಳಿಬೇಕು? ಫಸ್ಟ್ ಆಫ್ ಆಲ್ ನನ್ ಮಗಳು, ಶಿ ಇಸ್ ಮೈನರ್, ಅವಳು ಇದಕ್ಕೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಅವಳನ್ನೇನೆ ಕೇಳಿಬೇಕು ಇದ್ರಲ್ಲಿ. ದೇ ಆರ್ ಸೇಯಿಂಗ್ ನಿನ್ಗೊಂದು ಹೆಣ್ಮಗಳಿದ್ದಾಳೆ, ಅವಳು ಎಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಕಾಣಿಸ್ಕೊಂತಾಳೆ, ಯಾವ್ದಾದ್ರು ನಮ್ಮ ಸಂಜು ಈ ರೀಸೆಂಟ್ ಆಗಿ ಸಂಜು ವೇಟ್ಸ್ ಗೀತಾದು ಪ್ರೋಗ್ರಾಮ್ಗಳಿಗೆ ಅವಳು ಬಂದಿದ್ಲು. ಅದ್ರೊಳಗಡೆ ಶ್ರೀನಗರ್ ಕಿಟಿ ಮಗಳು ಅಂತ ಯೂಟ್ಯೂಬರ್ಸ್ ಏನ್ ಅದನ್ನ ಅವಳನ್ನ ಮಾತ್ರ ಫೋಕಸ್ ಮಾಡಿ ಹಾಕಿರ್ತಾರೆ, ಅದಕ್ಕೆ ಕೂಡ ಕೆಟ್ಟ ಕಮೆಂಟ್ ಗಳು ಬಂದಿದಾವೆ. ನನ್ನ FB ನಲ್ಲಿ, ಫೇಸ್ಬುಕ್ ಅಲ್ಲಿ ಇಫ್ ಯು ಐ ಹ್ಯಾವ್ ಟು ಸರ್ಚ್ ಲೈಕ್ ಐ ಟೋಲ್ಡ್, ಒಂದು 2 months ಆಗಿದೆ ನನ್ಗಿದ್ದು ಕಣ್ಣಿಗೆ ಬಿದ್ದು. ನಂಗೆ ಅದು ಎಷ್ಟು ಬೇಸರ ತಂತು ಮನ್ಸಿಗೆ ಅಂತಂದ್ರೆ, 10ನೇ ಕ್ಲಾಸ್ ಮಗು, ಅಂದ್ರೆ ನಿನ್ಗೂ ಒಬ್ಳು ಮಗಳಿದ್ದಾಳೆ, ಅವಳನ್ನ ರೇಪ್ ಮಾಡ್ತೀವಿ ನಾವು, ಅವಳನ್ನು ರೇಪ್ ಮಾಡ್ತೀವಿ. ಅವಾಗ ನೀನ್ ಸರಿ, ನಿನಗ್ ಸರಿ ಬುದ್ಧಿ ಬರುತ್ತೆ, ನೀನ್ ಬಿಡು, ಅವಳನ್ನು ರೇಪ್ ಮಾಡ್ತೀವಿ, ಆ ತರ ಎಲ್ಲ. ದಿಸ್ ಇಸ್ ಅದಕ್ಕೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ದ ಹಾಗೆ ಇದು ಯಾರೋ ಒಬ್ಬ ನಟನ ವಿರುದ್ಧವಾದ ಕಾರ್ಯಕ್ರಮ ಅಲ್ಲ, ಅಥವಾ ನಿಜವಾಗ್ಲೂ ಅಭಿಮಾನಿಗಳಿದ್ದಾರಲ್ಲ ಕರ್ನಾಟಕದಲ್ಲಿ, ಅಭಿಮಾನಿಗಳು ದೇವರು ಅಂತ ಹೇಳಿ ಪೂಜಿಸ್ತಾರೆ ಇಲ್ಲಿನ ನಟ ನಟಿ ಸಂಜನಾ ಅವರು ಕೂಡ, ಗಣೇಶ್ ಸರ್ ಕೂಡ, ಬಾಮಾ ಹರೀಶ್ ಸರ್ ಕೂಡ. ಆದರೆ ಅಭಿಮಾನಿಗಳು ಅನ್ನೋ ಮುಖವಾಡ ಹಾಕ್ಕೊಂಡು ಮಾಡ್ತಿರುವ ಈ ಅಶ್ಲೀಲ ಕೆಲಸ ಇದೆಯಲ್ಲ, ರಮ್ಯಾ ಅವ್ರು ಇಟ್ಟಿರೋದು ಮೊದಲ ಹೆಜ್ಜೆ. ಬಹುಶಃ ಇನ್ನು ಮುಂದೆ ಹೆಣ್ಮಕ್ಳು ಗಂಡ್ಮಕ್ಳು ವ್ಯತ್ಯಾಸ ಅಲ್ಲ, ಯಾರೂ ಕೂಡ ಇಂಥ ಕಾಮೆಂಟ್ ಮಾಡೋ ಕೆಟ್ಟ ಹುಳುಗಳನ್ನು ಸಹಿಸ್ಕೊಳ್ಬಾರ್ದು ಅನ್ನೋದಕ್ಕೆ ರಮ್ಯಾ ಅವ್ರು ಇಟ್ಟಿರುವ ಹೆಜ್ಜೆ